ಗುರುಜಿ, ಈಗ ಕುಪ್ಪೂರ ವಿಶೇಷತೆಗಳ ಕುರಿತು ತಿಳಿಸ್ಕೊಡೋ ಸಮಯ ಆಗಿದೆ. ಇವತ್ತು ಆ ಮಹಾನ್ ಪವಾಡ ಪುರುಷ ಅಂತ ಹೇಳಲಾಗಿರುವ ಸಿದ್ಧಿ ಪುರುಷ ಮರುಳಸಿದ್ಧರ ಯಾವ ಮಹಿಮೆಯ ಕುರಿತು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕರಿಗೆ ಪರಿಪೂರ್ಣವಾದ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ನಾವು ನೀವೆಲ್ಲ ಕ್ಷೇತ್ರದ ಮಹಿಮೆಗೆ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರ ಮಹಿಮೆಯಲ್ಲಿ ಸಾಕಷ್ಟು ವಿಚಾರಗಳನ್ನು, ಎಲ್ಲ ವಿಧವಾದ ಕ್ಷೇತ್ರಗಳನ್ನು ತಮಗೆಲ್ಲ ತೋರಿಸ್ಕೊಟ್ಟಿದ್ದೀವಿ. ಭಾಳ ಸಂತೋಷ. ಆದರೆ ಕುಪ್ಪೂರು ಕ್ಷೇತ್ರದಲ್ಲಿ ನಾವು ಆ ಈಶ್ವರನ್ನ ಸ್ವಾಗತ ಮಾಡಿದಾಗ ಬಹಳಷ್ಟು ಆನಂದವಾಗುತ್ತೆ. ಬನ್ನಿ, ಕುಪ್ಪೂರ ಈಶ ಮರಳಸಿದ್ದೇಶನ ಸ್ವಾಗತಿಸೋಣ, ತದನಂತರ ಮಾತಾಡೋಣ. ವೀಕ್ಷಕರೇ, ತಾವೆಲ್ಲ ಏನು ನೋಡ್ತಾ ಇದ್ದೀರಾ, ಈ ಒಂದು ಜೀವಂತ ಗದ್ದಿಗೆ, ಈ ಗದ್ದಿಗೆ ಕ್ಷೇತ್ರ ಸಾಕ್ಷಾತ್ ಕುಪ್ಪೂರು ಕ್ಷೇತ್ರ. ಚಿಕ್ಕನಾಯಕನ ಹತ್ತಿರದೇ ಇದೆ, ತುಮಕೂರು ಜಿಲ್ಲೆ. ಇಂಥ ಒಂದು ತಿಪ್ಟೂರು ಪಕ್ಕದಲ್ಲೂ ಇದೆ. ವಿಶೇಷವಾಗಿ ಯಾವ್ಯಾವ ರೀತಿಯಲ್ಲಿ ಹೋಗ್ಬೋದು, ಅವರವರ ಅನುಕೂಲ. ಇಲ್ಲಿಂದ ರಂಗಸ್ಥಳ ಅಂತಿದೆ, ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರ. ಈ ರಂಗಸ್ಥಳ ಯಾಕೆ ಹತ್ತಿರ ಇದೆ ಅಂದರೆ, ಸಾಕ್ಷಾತ್ ಮಹಾವಿಷ್ಣು ಈ ಕ್ಷೇತ್ರಕ್ಕೆ ನಂದೀಶ್ವರನ ದರ್ಶನ ಮಾಡಕ್ಕೆ ಬರ್ತಾನಂತೆ. ಮಹಾವಿಷ್ಣು ಯಾವ ರೂಪದಲ್ಲಿ ಬಂದ ಗೊತ್ತಾ? ನಂದೀಶ್ವರ ಹೇಗೆ ಮೂಕ ಪ್ರಾಣಿಯಾಗಿ ಅವನೇ ನಂದೀಶ್ವರನಾಗಿ ಆ ಎತ್ತಾಗಿ ಬಂದಾಗ ಮಹಾವಿಷ್ಣುನು ಅದೇ ರೂಪದಲ್ಲಿ ಬರ್ತಾನೆ. ಯಾವಾಗ? ಸಮುದ್ರ ಮಥನ ಮಾಡಿದಾಗ. ಸಮುದ್ರ ಮಥನ ನಂತರ ಬಂದಿರತಕ್ಕಂಥ ಕ್ಷೇತ್ರವೇ ಶ್ರೀರಂಗಾಪುರ. ಅದಕ್ಕೆ ಈ ಗವಿರಂಗಾಪುರ ಅನ್ನೋ ಕ್ಷೇತ್ರವೇ ಸಾಕ್ಷಾತ್ ಗವಿ ಗಂಗಾಧರೇಶ್ವರ ಅಂತ ಹೇಳ್ತೀವಲ್ಲ, ಹಾಗೆ ರಂಗನಾಥನೇ ಸಾಕ್ಷಾತ್ ಗವಿ ರಂಗಾಪುರ. ಅವನು ಸಮುದ್ರ ಮಾಡಿದ್ಮೇಲೆ ಆಮೆ ಕೂರ್ಮಾಸನದಲ್ಲಿ ಬಂದು ಈ ಗವಿಯಲ್ಲಿ ಸೇರಿದ್ದು. ಅದಕ್ಕೆ ಗವಿರಂಗಾಪುರ ಈ ಒಂದು ಮಹಾಕ್ಷೇತ್ರ. ಇದರಿಂದ ಸುಮಾರು ಒಂದು 22 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಸಾಕ್ಷಾತ್ ಕುಪ್ಪೂರಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿ ಹೋದರೆ ಇದೇ ಜಿಲ್ಲೆಯಾಗಿರ್ತಕ್ಕಂಥ ಸಿರಾ ಹತ್ರ ಹೋಗ್ತಾ ಇದ್ದಾಗ ನಾವು ಸೇರ್ತಕ್ಕ ಅವಕಾಶ ಈ ಗವಿರಂಗಾಪುರ. ಇಲ್ಲಿ ಕೂರ್ಮಾಸನ ಪೀಠಸ್ಥಿತೆ ನಮೋಸ್ಥಿತೆ ಅಂತ ಹೇಳ್ತೀವಲ್ಲ, ಕೂರ್ಮ ಪೀಠಸ್ಥಿತೆ ಅಂದರೆ ಯಾವಾಗಲೂ ಸ್ಥಿರವಾಗಿರ್ತಕ್ಕಂಥ ಕೂರ್ಮ. ಯಾವುದು ಶಾಶ್ವತವಾಗಿರುತ್ತೋ ಅದಲ್ಲೇ ನೆಲೆಸಿರುತ್ತೆ. ಇದು ಗವಿಯಲ್ಲಿ ಗುಹೆಯಲ್ಲಿ ಕೂತ್ಕೊಂಡಾಗ ಆ ಗವಿ ರಂಗನು ಸಾಕ್ಷಾತ್ ಒಳಭಾಗದಲ್ಲಿ ರೆಸ್ಟ್ ತಗೊಂಡ, ಅಂದರೆ ಕೂರ್ಮ ಸಮುದ್ರ ಮಥನ ಮಾಡಿದ ಮೇಲೆ ಕೂರ್ಮಾಸನದಲ್ಲಿ ಬಂದು ಅವನೇ ಗರ್ಭಗುಡಿಯಲ್ಲಿ ಇವತ್ತು ನೆಲೆಸಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದ ದರ್ಶನ ತಾವೆಲ್ಲ ಮಾಡಬೇಕು. ಏನು ಆನಂದ ಅಂತೀರ. ಅದಕ್ಕೆ ಅಂಥ ಒಂದು ಕ್ಷೇತ್ರವನ್ನು ಇವತ್ತು ಯಾಕೆ ನೆನೆಸ್ಕೋಬೇಕು ಅಂದರೆ, ಹರಿಹರ ಬ್ರಹ್ಮ ವಿತ್ಸೇವಿತ ಅಂತ ನಿಮ್ಗೆ ಆವಾಗವಾಗ ಹೇಳ್ತಿರ್ತೀನಲ್ಲ, ಒಂದೇ ಕ್ಷೇತ್ರದಲ್ಲಿ ಪಕ್ಕದಲ್ಲಿ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ ಇಲ್ಲಿ ನಂದೀಶ್ವರ, ಅಲ್ಲಿ ಗವಿರಂಗ. ಇಬ್ಬರು ನೋಡಿದಾಗ ಆ ಗವಿರಂಗ ಸಾಕ್ಷಾತ್ ಆಮೆ ಕೂರ್ಮಾಸನ ಸ್ಥಿರ ಅಂದರೆ ಮಹಾವಿಷ್ಣು, ಇಲ್ಲಿ ನಂದೀಶ್ವರ ಈಶ್ವರನ ಅಂಶ ಸಾಕ್ಷಾತ್ ಶಿವ. ಇವರಿಬ್ಬರ ಒಂದು ಮಡುವೆ ಇರತಕ್ಕಂಥ ದೇವಿಯವೇ ಇವತ್ತಿನ ಅಂಶ. ಅಂಥ ಒಂದು ದೈವತತ್ವ ಮನುಷ್ಯ ಮಾತ್ರೇಣ ಶೀಘ್ರಂ ಕಾರ್ಯಂ, ಆ ಶೀಘ್ರಂ ಕಾರ್ಯಂ ಲಭ್ಯತೆ ಅಂತಕ್ಕಂಥ ಒಂದು ಮಹಾವೀರ ಇವತ್ತಿನ ಕುಪ್ಪೂರ ವಿಶೇಷತೆ. ಆ ಕುಪ್ಪೂರ ವಿಶೇಷತೆ ಏನು ಗೊತ್ತಾ? ನಾವು ಅವತ್ತಿನ ದಿವಸ ಹೇಳಿದ್ವಿ, ಹುಣಸೆ ಹಣ್ಣು ಹಾಗೆ ಹೀಗೆ ಅಂತ ಹುಣಸೆ ಬೀಜ ಆಡ್ತಾ ಕೂತಿದ್ದಾಗ ಇವರು ಎಲ್ಲ ಹಾಕಿಟ್ಟು ಬಿಟ್ಟಾಗ ಇವನು ಬಂದು ಅಯ್ಯೋ ಏನೋ ಹಾಳು ಮಾಡಿಬಿಟ್ಟಿಯಲ್ಲೋ ಅಂದಾಗ ಅದು ಬಿತ್ತಕ್ಕಾಗದೇ ಇದ್ದು ಹಾಗೆ ಎಲ್ಲವನ್ನೂ ಹುರಿದಿಟ್ಬಿಟ್ಟ. ಆದರೂ ಆ ಸಿದ್ಧಿ ಪವಾಡದಿಂದ ಸಿದ್ದೇಶ್ವರರು ಏನು ಮಾಡಿದ್ರು? ಹೊಲದಲ್ಲಿ ಈ ಬೀಜವನ್ನೇ ಬಿತ್ತಿ ಆ ಪೈರನ್ನು ಕೊಟ್ಟರು. ಸಂತೋಷ. ಆದರೆ ಅದನ್ನು ಕೊಟ್ಟ ನಂತರ ಏನಾಯಿತು? ವಿಶ್ರಾಂತಿ ತಗೊಳ್ತಾ ಇದ್ದ ಸಮಯದಲ್ಲಿ, ಊರಿನಲ್ಲಿ ಪಂಚಾಯಿತಿ ನಡೆಯೋ ಸಮಯದಲ್ಲಿ, ಪೂಜೆ ನಡೆಯೋ ಸಮಯದಲ್ಲಿ ಮಧ್ಯದಲ್ಲಿ ಹೋಗಬಾರ್ದು ಅಂತ ಕಲ್ಪವೃಕ್ಷದ ವಿಚಾರ ಹೇಳಿದೆ. ಇಷ್ಟೆಲ್ಲ ಹೇಳಿ ಆ ತೋಟದಿಂದ ಬಂದಿರತಕ್ಕಂಥ ಕಲ್ಪವೃಕ್ಷ ಎಲ್ಲ ಕಾಯಿಗಳನ್ನು ಕಿತ್ತು ಆ ಅನುಗ್ರಹವಾಗಿ ವೃಕ್ಷವೇ ಇವರು ಕೊಟ್ಟಿರ್ತಕ್ಕಂಥ ನೀರಾದಾಗ ಕೋಪಗೊಂಡಿರ್ತಕ್ಕಂಥ ತೋಟದ ಮಾಲಿ ಒಬ್ಬ ಬಂದು ಇವ್ರನ್ನ ಆ ಹುಣಸೆ ಬೀಜದ ವಿಶೇಷ ಇದೆಯಲ್ಲ ಹಾಗೆ ಹುಣಸೆ ಚಿಗುರಲ್ಲಿ ಕಡ್ಡಿ ಸಮೇತ ತಗೊಂಡು ಚೆನ್ನಾಗಿ ಬಾರಿಸ್ಬಿಡ್ತಾನೆ. ಯಾರಿಗೆ? ಸಿದ್ಧ ಪುರುಷರಿಗೆ. ಚೆನ್ನಾಗಿ ಬಾರಿಸ್ಬಿಟ್ಟಾಗ ಬಾಂಡೆ ಬಂದಾಗೆ ಚುರ್ರು ಅಂತ ನೀವು ಒಂದು ಚೂರು ಚಿಕ್ಕದಾಗಿರ್ತಕ್ಕಂಥ ಬಿದಿರು ಕಡ್ಡಿ ತೊಗೊಂಡು ಹಿಂಗೆ ಹೊಡೆದು ಹೆಂಗಿರುತ್ತೆ, ಅದರಲ್ಲೂ ಆ ಹುಣಸೆದು ಮಧ್ಯ ಮುಳ್ಳಿದ್ದಾಗಿರುತ್ತೆ, ಅದ ಎಲೆಗಳ ಸಮೇತ ಹಿಂಗೆ ತೊಗೊಂಡು ಬಾರಿಸಿ ಎಷ್ಟು ಜೋರಾಗಿ ಗುಣಮತ್ತೆ ಗೊತ್ತಾ. ಅಂಥ ಸಿದ್ಧ ಪುರುಷರು ಪೂಜೆ ಪುನಸ್ಕಾರದಲ್ಲಿದ್ದಾಗ ಇವನು ಈ ಥರ ಮಾಡಿದ್ನಲ್ಲ, ನಮ್ಮ ಹುಣಸೆ ಹಿಡಿದೆಲ್ಲ ವಿಚಾರ ತಿಳ್ಕೊಂಡ್ರಲ್ಲ, ಈ ತೋಟದಲ್ಲಿ ಕದ್ದಲ್ಲ ಅನ್ನೋ ಭಾವನೆಗೆ ಚೆನ್ನಾಗಿ ಹಾಕಿ ಹೊಡೆದು ಬಿಡ್ತಾರೆ. ಯಾವಾಗ ಹೊಡೆದು ಬಿಡ್ತಾರೆ ಸಿದ್ಧ ಪುರುಷರಿಗೆ ಉಗ್ರ ಕೋಪ ಬಂದ್ಬಿಡುತ್ತೆ.
ಈ ಪೂಜೆಯಲ್ಲಿ ನೀನು ಆಮೇಲೆ ಹೊಡೆದಿದ್ರು ಯೋಚನೆ ಮಾಡ್ತಿರಲಿಲ್ಲ, ಶಿವ ಪೂಜೆಗೆ ನೀನು ಭಂಗ ತಂದೆ. ಅದಕ್ಕೋಸ್ಕರ ನಿನ್ನ ಎಲ್ಲ ತೋಟವೆಲ್ಲ ಏನಾಗುತ್ತೆ, ಈಚಲು ಮರವಾಗೋಗ್ಲಿ ಅಂತ ಶಾಪ ಕೊಡ್ತು. ಎಲ್ಲ ಭಸ್ಮ ಆಗುತ್ತೆ, ಗಿಡ ಮರಗಳೆಲ್ಲ ಬರೀ ಈಚಲು ಗಿಡ ಬೆಳೆದೋಗುತ್ತೆ. ಇವತ್ತಿಗೂ ನೀವು ಆ ಊರಿಗೆ ಹೋಗ್ಬೋದು, ಒಪ್ಪ ಹುಣಸೆ ಅಂತ, ಏನೇಳೆ ಒಪ್ಪ ಹುಣಸೆ ಅಂತ, ಅಲ್ಲಿ ನೋಡಿ ಬರೀ ಈಚಲು ಮರ. ಅರ್ಥ ಏನು ಗೊತ್ತಾ, ಈಚಲು ಮರದಲ್ಲಿ ಯಾರು ವಾಸ? ಸಾಕ್ಷಾತ್ ಶನೇಶ್ವರ. ಅದಕ್ಕೆ ನಿಮ್ಗೆ ಹೇಳಿದ್ದು, ಕರ್ಮವನ್ನು ಕಳ್ಕೊಳ್ಳೋ ಎಳ್ಳನ್ನ ಮುಖಾಂತರ ನೀವು ಬಂದರೆ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಎಳ್ಳನ್ನು ನೀವೇ ಅರ್ಪಿಸ್ಬಿಡ್ಬೋದು. ಆ ಶನೇಶ್ವರನು ಈಚಲು ಮರದಲ್ಲಿ ವಾಸವಾಗಿರ್ತಾನೆ. ಎಲ್ಲ ಕಡೆ ಆವರಣ. ಇವತ್ತು ಶನಿ ಎಲ್ಲಿದ್ದಾನೆ? ಇವತ್ತು ನೋಡಿ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಫ್ಲೈಓವರ್, ಎಲ್ಲಿ ನೋಡಿದ್ರು ಕಂಬಗಳು, ಎಲ್ಲಿ ನೋಡಿದ್ರು ಎಲ್ಲ. ಯಾತಕ್ಕೆ? ಶನಿ ಆವರಿಸ್ಕೊಂಡ್ಬಿಡ್ತಾನೆ. ಅವತ್ತಿನ ದಿವಸ ಕಲ್ಪವೃಕ್ಷಕ್ಕೆ ಎಷ್ಟು ಜನ ಹೇಳಿದ್ರು, ಕಲ್ಪವೃಕ್ಷ ಯಾವತ್ತೂ ಕೆಡಲ್ಲ ರೀ ಅಂದರು. ಇಡೀ ಜಗತ್ತು ಕಲ್ಪವೃಕ್ಷ, ಎಲ್ಲ ಎಳ್ನೀರು ಮರಗಳು ಕೆಟ್ಟೋಯ್ತಾ, ಎಲ್ಲದಕ್ಕೂ ಹುಳ ಬಿದ್ದೋಯ್ತಾ. ಏನು ಮಾಡಿದ್ರು ಅವಾಗ? ಏನೆಲ್ಲ ಕೆಟ್ಕೊಳ್ತಾ ಹೋಗಿತ್ತು. ಆದರೆ ಶನಿ ಒಂದು ಸಲ ಆವರಿಸ್ಕೊಂಡ್ರೆ ಸಾಕು. ಯಾರ ಮುಖಾಂತರ ಗೊತ್ತಿಲ್ಲ. ಅದರಲ್ಲೂ ಗುರುಗಳ ಶಾಪ ಬೇರೆ ನೋಡಿ, ಮಹಾಸಿದ್ಧ ಪುರುಷ ಶಾಪ. ಇವತ್ತಿಗೂ ಜೀವಂತವಾಗಿ ಆ ಯುಗದಲ್ಲಿ ಹಾಕಿರೋದು, ಇವತ್ತಿಗೂ ಜೀವಂತವಾಗಿರ್ತಕ್ಕಂಥ ಜೀವಂತ ಗದ್ದಿಗೆಯಲ್ಲಿ ಅವ್ರು ಹೇಳ್ತಾರೆ, ಯಾರ್ಯಾರು ನೀವು ಫಸಲನ್ನು ತೊಗೊಂಬಂದಿರ್ತಕ್ಕಂಥವ್ರು, ತೋಟದಿಂದ ತಂದಿರತಕ್ಕಂಥದ್ದು ಸಿದ್ಧಪುರುಷನ ಕೊಟ್ಟರೆ ಸಂತೋಷದ ಅಭಿವೃದ್ಧಿ ಅಂತೆ. ಅದೇ ರೀತಿ ನೀವು ಅವ್ರ ಶಾಪಕ್ಕೆ ಗುರುವಾಗಿ ಅವರೇ ಸ್ವತಃ ಶಾಪ ಹಾಕಿದರೆ ಎಂಥ ಹಣೆ ಬರ. ಇವತ್ತು ಈಚಲು ಮರ ಅಂದರೆ ಶನಿ ಅಂದರೆ ನಿಮ್ಮ ಕರ್ಮವನ್ನು, ಶನಿ ದೋಷ ಯಾರ್ಯಾರಿಗಿದೆಯೋ, ಮಕ್ಕಳು ಸರಿಯಾಗಿ ಮಾತಾಡಲ್ವೋ, ಯಾವ ಮಕ್ಕಳಿಗೆ ಈ ಶನಿ ದೋಷ ಇದೆಯೋ, ತಂದೆ ತಾಯಿಯಿಂದ ಶನಿ ದೋಷ ಇರತಕ್ಕಂಥ ಮಕ್ಕಳು ಹಠ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೋ. ಊರಿನಲ್ಲಿ ಶನಿ ದೋಷ ಅಂತ ಶನಿ ಕಾಟ ಸಾಡೆ ಸಾತಾಗಲಿ, ನಾನು ದೊಡ್ಡ ದೊಡ್ಡ ಕ್ಷೇತ್ರಗಳು ಶನೇಶ್ವರ ಕ್ಷೇತ್ರದಲ್ಲೇ ಕಳಿಸ್ತೀನಿ. ಅಂಥವ್ರು ಕೂಡ ಶನಿ ದೋಷವನ್ನು ಕಳಿಸ್ಕೊಳ್ಳೋಕ್ಕೆ ಈ ಮಳಸಿದ್ದೇಶನದ್ರ ಹೋದರೆ ಸಾಕಂತೆ. ಅಲ್ಲಿ ಇವತ್ತಿಗೂ ಆ ಹುಣಸೆ ಬೀಜದ ನೀರಿನಲ್ಲಿ, ಆ ಹುಣಸೆ ಹಣ್ಣಿನ ರಸದಲ್ಲಿ ಅವ್ರು ಅಡುಗೆ ಮಾಡಿದ ಬಡಿಸಿದ ಮೇಲೆ ಹುಣಸೆ ಬೀಜ ಅಲ್ಲೇ ಇಟ್ಟಿರ್ತಾರೆ. ತದನಂತರ ಆ ಬೀಜಗಳ ಮುಖಾಂತರವಾಗಿ ತೋಟದಲ್ಲಿ ಬಂದಿರತಕ್ಕಂಥ ಹುಣಸೆ ಅಲ್ವೇ, ಕಲ್ಪವೃಕ್ಷ ಅಲ್ವೇ, ಅಲ್ಲಿರ್ತಕ್ಕಂಥ ಕಲ್ಪವೃಕ್ಷ ಎಳ್ನೀರು ಅದೆರಡು ಹಾಕಿ ಅಭಿಷೇಕವನ್ನು ಮಾಡಿದ ಮೇಲೆ ನಿಮ್ಮ ಶನಿ ದೋಷ ಹೋಗೋಕ್ಕೋಸ್ಕರ ಅಲ್ಲಿ ಗುರುಗಳೇ ಸ್ವತಃ ನೀರನ್ನು ಹಾಕ್ತಾರೆ. ಗುರುಗಳೇ ಸದಾ ಆ ಒಂದೊಂದು ಚೊಂಬು ನೀರು ಹಾಕ್ತಾರೆ ನಿಮ್ಮ ತಲೆ ಮೇಲೆ. ಆ ಬಡ ಅಂತ ಸ್ನಾನ ಮಾಡಿದ್ರೆ ಶನಿ ದೋಷ ಕೂಡ ಹೋಗುತ್ತೆ. ಇಲ್ಲಿ ಇವತ್ತು ಮಠಾಧೀಶ್ವರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು, ಇವರು ವಿಶೇಷವಾಗಿ ಶಿವಾಚಾರ್ಯರಾಗಿರ್ತಕ್ಕಂಥವ್ರು, ಇವತ್ತು ಅದು ವಿಶೇಷವಾಗಿ ಜೀವನದಿಗೆಗೆ ಮೂಲ ಸ್ಥಾನವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಇದು ರಂಭಾಪುರಿ ಶಾಖಾ ಮಠ ಆಗಿದೆ. ಇವತ್ತಿನ ಸಹ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಗುರುಗಳು ಕುಪ್ಪೂರಲ್ಲಿ ಇವತ್ತು ಯಾರ್ಯಾರು ಶನಿ ದೋಷ ಬನ್ನಿ, ಈಶ್ವರನಿಗೆ ಅಭಿಷೇಕ ಮಾಡಿದೆ, ರುದ್ರಾಭಿಷೇಕ ಆಗಿದೆ, ಗದ್ದಿಗೆಗೆ ಅಭಿಷೇಕ ಆಗಿದೆ, ಎರಡನ್ನೂ ಕಲಸಿ ಆ ಎಳ್ನೀರನ್ನು ಹಾಕಿ ಆ ಹುಣಸೆ ಬೀಜದ ರಸದ ಜೊತೆಗೆ ಇವರೆತ್ತಿ ಚೊಂಬು ಹಾಕಿದ್ರೆ ಸಾಕು. ಅವರಲ್ಲಿ ಕೂತ್ಕೊಂಡು ಹೀಗೆ ಓಂ ಸಿದ್ದೇಶ್ವರಾಯ ನಮಃ, ಓಂ ಸಿದ್ದೇಶ್ವರಾಯ ನಮಃ, ಓಂ ಸಿದ್ದೇಶ್ವರನಾಯ ನಮಃ ನೀವು ಹಾಗೆ ಹೇಳ್ಕೊಂಡ್ರೆ ಸಾಕು, ನಿಮ್ಮ ಶನಿ ದೋಷ ಹಾಗೇ ಪರಿಹಾರವಾಗುತ್ತೆ. ಇದು ಸತ್ಯ ಸತ್ಯ ಸತ್ಯ. ಅಂಥ ಒಂದು ಸತ್ಯವಾಗಿರ್ತಕ್ಕಂಥ ಈ ಒಂದು ಕುಪ್ಪೂರ ಕ್ಷೇತ್ರ ಮಹಾನ್ ಪವಾಡವಾಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ನಮ್ಮ ಪಾಪಕರ್ಮಗಳು ಹೇಗೆ ತೋರ್ಕೋಬೇಕು, ಏನೇನು ಮಾಡಬೇಕು. ಇದರಲ್ಲಿ ಈ ಕೋಪಗೊಂಡಿರ್ತಕ್ಕಂಥ ಸಿದ್ದೇಶ್ವರರು ಏನು ಮಾಡ್ತಾರೆ ಗೊತ್ತಾ, ಅವರಿಗೆ ಬಂದಿರತಕ್ಕಂಥ ಉಗ್ರ ಕೋಪ ಬಹಳ ಕೋಪ ಬಂದ್ಬಿಡುತ್ತೆ. ಆಗ ಅವ್ರು ಹೋಗಿರ್ತಕ್ಕಂಥ ಕ್ಷೇತ್ರ ಏನು ಗೊತ್ತಾ, ಮಾದಾಪುರಕ್ಕೆ ಹೊಟ್ಟೋಗ್ತಾರೆ, ಹೊಟ್ಟೋಗ್ತಾರೆ. ಇಂಥ ಒಂದು ಉಗ್ರ ಕೋಪ ಯಾವ ಮನುಷ್ಯನಿಗುಂಟು, ಯಾವ ಮನುಷ್ಯನಿಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅದಕ್ಕೆ ಹೇಳೋದು, ತಾಳ್ಮೆ ಇರೋವಾಗ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದು. ಗುರುಗಳನ್ನು ಯಾವ ಕಾಲಕ್ಕೂ ಉಗ್ರಗೋಪಕ್ಕೆ ತರಬಾರ್ದು. ಒಂದ್ಸಲಿ ಸರಿ ಟೀಕೆ, ಎರಡನೇ ಸರಿ ಮೂರನೇ ಸಲ ದಂಡಂ ದಶಗುಣಂ ಭವೇತ್, ನಿಮ್ಮ ಹಣೆ ಬರ ಕರ್ಮ ಅನುಭವಿಸಿ ಅಂತ ಆ ಶಾಪಕ್ಕೆ ಯಾವತ್ತು ಗುರಿ ಆಗ್ತಾರೆ. ಅದಕ್ಕೆ ಸಾಕಷ್ಟು ಜನಕ್ಕೆ ಇವತ್ತಿನ ದಿವಸ ಎಷ್ಟು ಜನ ಟೀಕೆ ಟಿಪ್ಪಣಿ ಮಾಡಿದವ್ರ ಗತಿ ಏನಾಗಿದೆ. ಅಂದಿನ ಕಾಲದಲ್ಲಿ ಸಿದ್ಧಪುರುಷನಿಗೂ ಆಯಿತು, ಕಾರ್ಯಕ್ರಮದ ಮುಖಾಂತರ ನೀವು ಹೇಳಿ ಏನೇನು ಟೀಕೆ ಟಿಪ್ಪಣಿ ಮಾಡಿದ್ರೆ ಅವ್ರ ಗತಿನೂ ಅದೇ ಗತಿ ಆಗಿದೆ. ಇನ್ನೇನು 2012 ಗೊತ್ತಾಗತ್ತೆ ಮುಂದುಂದ್ರಿ ಮುಸಲ್ ಪಂಡಗ ಅಂತ. ಇದು ಜಗತ್ತು. ಅಂಥ ಒಂದು ಜಗತ್ತಲ್ಲಿ ಇವತ್ತಿನ ಆ ಕುಪ್ಪೂರ ವಿಶೇಷ.